ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಒಂದು ಸುಂದರ ಹಳ್ಳಿಯಲ್ಲಿ ಅರುಣ್ ಎಂಬ ಯುವಕ ವಾಸಿಸುತ್ತಿದ್ದ. ಬಾಲ್ಯದಿಂದಲೇ ವಾಹನಗಳ ಮೇಲೆ ಅವನಿಗೆ ಅಪಾರ ಆಸಕ್ತಿ. ದೊಡ್ಡವನಾದ ನಂತರ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕನಾಗಿ ಕೆಲಸ ಸಿಕ್ಕಿತು. ಅವನ ಜೀವನದ ಬಹುತೇಕ ಸಮಯ ರಸ್ತೆಗಳ ಮೇಲೆಯೇ ಕಳೆಯುತ್ತಿದ್ದ. ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನ ಎದ್ದು ಬಸ್ ಸ್ಟ್ಯಾಂಡಿಗೆ ಹೋಗಿ ತನ್ನ ಬಸ್ಸನ್ನು ಪರಿಶೀಲಿಸುವುದು ಅವನ ದಿನಚರಿ. ಒಂದು ದಿನ ಅವನಿಗೆ ಹೊಸ ಮಾರ್ಗದ ಕರ್ತವ್ಯ ಬಂದಿತು. ಆ ಮಾರ್ಗದಲ್ಲಿ ಅವನ ಜೊತೆ ಕೆಲಸ ಮಾಡಲು ನೇಮಕವಾಗಿದ್ದ ಕಂಡಕ್ಟರ್ ಮೇಘನಾ. ಮೊದಲ ದಿನವೇ ಮೇಘನಾ ಬಸ್ ಹತ್ತಿದಾಗ ಅರುಣ್ ಗಮನಿಸಿದ್ದ. ಅವಳ ಮುಖದಲ್ಲಿ ಸದಾ ನಗು ಇತ್ತು. ಪ್ರಯಾಣಿಕರ ಜೊತೆ ಗೌರವದಿಂದ ಮಾತನಾಡುತ್ತಿದ್ದಳು. ಹಿರಿಯ ನಾಗರಿಕರಿಗೆ ಸಹಾಯ ಮಾಡುತ್ತಿದ್ದಳು. ನಮಸ್ಕಾರ ಸರ್ ಎಂದು ಮೇಘನಾ ನಗುತ್ತಾ ಹೇಳುತ್ತಿದ್ದಳು. ನಮಸ್ಕಾರ ಎಂದು ಅರುಣ್ ಉತ್ತರಿಸಿದ. ಮೊದಲ ದಿನ ಇಬ್ಬರು ಕೆಲಸದ ಬಗ್ಗೆ ಮಾತ್ರ ಮಾತನಾಡಿದರು. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ಅವರ ನಡುವೆ ಸ್ನೇಹ ಬೆಳೆಯತೊಡಗಿತ್ತು. ಪ್ರತಿ ಬೆಳಗ್ಗೆ ಬಸ್ ಹೊರಡುವ ಮುನ್ನ ಇಬ್ಬರು ಹತ್ತಿರದ ಟೀ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಿದ್ದರು. ನಿಮಗೆ ಈ ಕೆಲಸ ಇಷ್ಟವೇ ಎಂದು ಒಂದು ದಿನ ಅರುಣ್ ಕೇಳಿದ. ತುಂಬಾ ಇಷ್ಟ. ಪ್ರತಿದಿನ ಹೊಸ ಹೊಸ ಜನಗಳನ್ನು ಭೇಟಿಯಾಗಬಹುದು, ಅವರ ಕಥೆಗಳನ್ನು ಕೇಳಬಹುದು ಎಂದಳು ಮೇಘನಾ. ಅರುಣ್ ಅವಳ ಉತ್ತರ ಕೇಳಿ ಮೆಚ್ಚಿಕೊಂಡ. ಒಂದು ಮಳೆಗಾಲದ ದಿನ ಅವರ ಬಸ್ ಪಶ್ಚಿಮ ಘಟ್ಟಗಳ ಸುಂದರ ರಸ್ತೆಯಲ್ಲಿ ಸಂಚರಿಸುತ್ತಿತ್ತು. ಹೊರಗೆ ಮಂಜು ಕವಿದಿತ್ತು. ಬೆಟ್ಟಗಳು ಮೋಡಗಳ ನಡುವೆ ಕಾಣಿಸುತ್ತಿದ್ದು ಪ್ರಯಾಣಿಕರು ಆ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಸಂತೋಷ ಪಡುತ್ತಿದ್ದರು. ಮೇಘನಾ ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದಳು. ಎಷ್ಟು ಸುಂದರವಾಗಿದೆ ಅಲ್ಲವೇ ಎಂದಳು. ಹೌದು, ಆದರೆ ಆ ದೃಶ್ಯಕ್ಕಿಂತ ಸುಂದರವಾದದ್ದು ನಿಮ್ಮ ನಗು ಎಂದು ಅರುಣ್ ಹೇಳಿಬಿಟ್ಟ. ಆ ಮಾತು ಕೇಳಿ ಮೇಘನಾ ನಾಚಿಕೊಂಡಳು. ಅದು ಅವರ ಸ್ನೇಹದ ಪ್ರೀತಿಯ ಕಡೆಗೆ ಸಾಗಲು ಆರಂಭ ಕಾರಣವಾಗಿತ್ತು. ಮುಂದಿನ ಕೆಲವು ವಾರಗಳಲ್ಲಿ ಅವರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಯಿತು. ಒಬ್ಬರ ಬಗ್ಗೆ ಮತ್ತೊಬ್ಬರು ಹೆಚ್ಚು ತಿಳಿದುಕೊಳ್ಳತೊಡಗಿದರು. ಮೇಘನಾ ನನ್ನ ಕುಟುಂಬದ ಬಗ್ಗೆ ಹೇಳಿದಳು. ಅರುಣ್ ತನ್ನ ಕನಸುಗಳ ಬಗ್ಗೆ ಹೇಳಿದ. ಒಂದು ದಿನ ಅವರ ಬಸ್ ದೂರದ ಬೆಟ್ಟದ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಭಾರಿ ಮಳೆ ಆರಂಭವಾಯಿತು. ರಸ್ತೆ ಜಾರುವಂತಿತ್ತು. ಅರುಣ್ ಅತ್ಯಂತ ಜಾಗರೂಕತೆಯಿಂದ ಬಸ್ ಓಡಿಸುತ್ತಿದ್ದ. ಹಠಾತ್ತನೆ ಮುಂದೆ ರಸ್ತೆಯ ಮೇಲೆ ಒಂದು ದೊಡ್ಡ ಮರ ಬಿದ್ದಿರುವುದು ಕಂಡಿತು. ಅವನು ಕೂಡಲೇ ಬಸ್ ನಿಲ್ಲಿಸಿದ. ಪ್ರಯಾಣಿಕರೆಲ್ಲ ಸ್ವಲ್ಪ ಆತಂಕಗೊಂಡರು. ಮೇಘನಾ ಎಲ್ಲರಿಗೂ ಧೈರ್ಯ ತುಂಬಿದಳು. ಯಾರು ಭಯಪಡಬೇಡಿ, ಎಲ್ಲ ಸರಿ ಹೋಗುತ್ತದೆ ಎಂದಳು. ಅರುಣ್ ಮತ್ತೆ ಕೆಲವು ಸ್ಥಳೀಯರೆಲ್ಲ ಸೇರಿ ರಸ್ತೆಯಲ್ಲಿದ್ದ ಕೊಂಬೆಗಳನ್ನು ತೆರವುಗೊಳಿಸಿದರು. ಮಳೆ ಸುರಿಯುತ್ತಿತ್ತು. ಅರುಣ್ ಸಂಪೂರ್ಣವಾಗಿ ನೆನೆದಿದ್ದ. ಅವನು ಬಸ್ಗೆ ಮರಳಿ ಬಂದಾಗ ಮೇಘನಾ ತನ್ನ ಟವಲ್ ನೀಡಿ ಮೊದಲು ಇದರಿಂದ ಒರೆಸಿಕೊಳ್ಳಿ ಎಂದಳು. ಆ ಕ್ಷಣದಲ್ಲಿ ಅರುಣ್ಗೆ ಅವಳ ಕಾಳಜಿ ಎಷ್ಟು ವಿಶೇಷವೋ ಅನಿಸಿತು. ಆ ದಿನದ ನಂತರ ಇಬ್ಬರ ಹೃದಯಗಳು ಮತ್ತಷ್ಟು ಹತ್ತಿರವಾದವು. ಆದರೆ ಅವರ ಪ್ರೀತಿಯ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ. ಮೇಘನಾಳ ತಂದೆಗೆ ಅವಳು ಆ ಕೆಲಸ ಮಾಡುವುದು ಕೂಡ ಇಷ್ಟ ಇರಲಿಲ್ಲ. ಚಾಲಕನೊಂದಿಗೆ ಅವಳ ಸ್ನೇಹ ವಿಶೇಷ ತಿಳಿದರೆ ಹೇಗೆ ಪ್ರತಿಕ್ರಿಯಿಸುತ್ತಾರೋ ಎಂಬ ಭಯ ಅವಳಲ್ಲಿತ್ತು. ಒಂದು ಸಂಜೆ ಬಸ್ ಡಿಪೋದಲ್ಲಿ ಕೆಲಸ ಮುಗಿದ ನಂತರ ಇಬ್ಬರು ಮೌನವಾಗಿ ಕುಳಿತಿದ್ದರು. ಸೂರ್ಯ ಅಸ್ತಮಿಸುತ್ತಿತ್ತು. ಆಕಾಶ ಕಿತ್ತಳೆ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ನನಗೆ ಒಂದು ವಿಷಯ ಹೇಳಬೇಕು ಎಂದ ಅರುಣ್. ಏನು ಎಂದು ಮೇಘನಾ ಕೇಳಿದಳು. ನಾನು ನಿಮ್ಮನ್ನು ತುಂಬಾ ಗೌರವಿಸುತ್ತೇನೆ ಮತ್ತು ತುಂಬಾ ಇಷ್ಟಪಡುತ್ತೇನೆ. ಕೆಲವು ಕ್ಷಣ ಮೌನ. ಮೇಘನಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮಿನುಗುತ್ತಿತ್ತು. ನನಗೂ ನೀವು ತುಂಬಾ ಇಷ್ಟ ಎಂದಳು. ಅವಳು ನಿಧಾನವಾಗಿ ಹೇಳಿದಳು. ಆ ಕ್ಷಣದಲ್ಲಿ ಅವರ ಜೀವನದ ಅತ್ಯಂತ ಸುಂದರ ಕ್ಷಣವಾಗಿತ್ತು. ಆದರೆ ಮುಂದೆ ಅವರಿಗೆ ಎದುರಾಗಲಿದ್ದ ಸಾಹಸಗಳು, ಸವಾಲುಗಳು, ಪ್ರೀತಿಯ ಪರೀಕ್ಷೆಗಳು ಇನ್ನೂ ಆರಂಭವಾಗಬೇಕಿತ್ತು. ಅರುಣ್ ಮತ್ತು ಮೇಘನಾ ತನ್ನ ಪ್ರೀತಿಯನ್ನು ಪರಸ್ಪರ ಒಪ್ಪಿಕೊಂಡ ನಂತರ ಅವರ ಜೀವನದಲ್ಲಿ ಹೊಸ ಸಂತೋಷ ಮೂಡಿತು. ಆದರೆ ಅವರು ತಮ್ಮ ಕರ್ತವ್ಯವನ್ನು ಎಂದಿನಂತೆ ಪ್ರಾಮಾಣಿಕವಾಗಿ ಮುಂದುವರಿಸುತ್ತಿದ್ದರು. ಒಂದು ದಿನ ಮೇಘನಾಳ ತಂದೆಗೆ ಅವಳ ಮೊಬೈಲ್ನಲ್ಲಿ ಅರುಣ್ ಫೋಟೋ ನೋಡಿದ. ಆದರೆ ಅವರು ಯಾರು ಎಂದು ಅವನು ಕೇಳಿದರು. ಮೇಘನಾ ಮೊದಲಿಗೆ ಮೌನವಾಗಿದ್ದಳು. ಆದರೆ ಕೊನೆಗೆ ಸತ್ಯ ಹೇಳಿದಳು. ಅವರು ನಮ್ಮ ಬಸ್ ಚಾಲಕ, ಒಳ್ಳೆಯ ವ್ಯಕ್ತಿ. ನಾನು ಅವರನ್ನು ಗೌರವಿಸುತ್ತೇನೆ. ಅವಳ ತಂದೆಯ ಮುಖ ಗಂಭೀರವಾಯಿತು. ಇದು ಸಾಧ್ಯವಿಲ್ಲ ಎಂದ. ಆ ಮಾತಿನಾಗೆ ಮೇಘನಾಳ ಮನಸ್ಸಿನಲ್ಲಿ ನೋವು ತಂದಿತು. ಮರುದಿನ ಕೆಲಸಕ್ಕೆ ಬಂದಾಗ ಅವಳು ಮೌನವಾಗಿದ್ದಳು. ಅರುಣ್ ಅದನ್ನು ಗಮನಿಸಿದ್ದ. ಏನಾಯಿತು ಎಂದು ಕೇಳಿದ. ಅವಳು ಎಲ್ಲವನ್ನೂ ಹೇಳಿದಳು. ಕೆಲ ಕ್ಷಣ ಅರುಣ್ ಯೋಚಿಸಿದ. ನಾವು ಆತುರ ಪಡಬಾರದು. ನಿಮ್ಮ ತಂದೆಯ ವಿಶ್ವಾಸ ಗಳಿಸೋಣ. ಮೇಘನಾ ಅವನತ್ತ ನೋಡಿದಳು. ಅವನ ಮಾತುಗಳಲ್ಲಿ ಪ್ರಾಮಾಣಿಕತೆ ಇತ್ತು. ಮುಂದಿನ ಕೆಲವು ತಿಂಗಳಲ್ಲಿ ಅರುಣ್ ತನ್ನ ಕೆಲಸದ ಮೂಲಕ ಎಲ್ಲರ ಮೆಚ್ಚುಗೆ ಗಳಿಸಿದ್ದ. ಒಮ್ಮೆ ರಾತ್ರಿ ಸಮಯದಲ್ಲಿ ಅವರ ಬಸ್ ಪ್ರಯಾಣಿಸುತ್ತಿತ್ತು. ಹಠಾತ್ತನೆ ರಸ್ತೆಯ ಪಕ್ಕದಲ್ಲಿ ಒಂದು ಕಾರು ನಿಂತಿರುವುದನ್ನು ಕಂಡಿತು. ಒಂದು ಕುಟುಂಬ ಸಹಾಯಕ್ಕಾಗಿ ಕಾಯುತ್ತಿತ್ತು. ಅವರ ಕಾರು ಕೆಟ್ಟು ಹೋಗಿತ್ತು. ಅರುಣ್ ಬಸ್ ನಿಲ್ಲಿಸಿದ. ಮೇಘನಾ ಪ್ರಯಾಣಿಕರ ಅನುಮತಿ ಪಡೆದು ಸ್ವಲ್ಪ ಸಮಯ ಸಹಾಯಕ್ಕೆ ನಿಂತಳು. ಆ ಕುಟುಂಬಕ್ಕೆ ನೀರು ಮತ್ತು ಅಗತ್ಯ ಸಹಾಯ ನೀಡಿದರು. ಅವರು ತುಂಬಾ ಕೃತಜ್ಞತೆ ವ್ಯಕ್ತಪಡಿಸಿದರು. ಆ ಘಟನೆ ಸ್ಥಳೀಯ ಪತ್ರಿಕೆಯಲ್ಲಿ ಸುದ್ದಿಯಾಯಿತು. ಅರುಣ್ ಮತ್ತು ಮೇಘನಾ ಇಬ್ಬರ ಮಾನವೀಯತೆ ಎಲ್ಲರ ಗಮನ ಸೆಳೆಯಿತು. ಕೆಲವು ದಿನಗಳ ನಂತರ
ಆ ಸುದ್ದಿಯನ್ನು ಮೇಘನಾಳ ತಂದೆಯು ಓದಿದರೂ ಅವರಿಗೆ ಮೊದಲ ಬಾರಿಗೆ ಅರುಣ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತ್ತು. ಆದರೆ ಇನ್ನೂ ಸಂಪೂರ್ಣ ಒಪ್ಪಿಗೆ ಇರಲಿಲ್ಲ. ಒಂದು ವಾರ ಬಳಿಕ ದೊಡ್ಡ ಸಾಹಸವೇ ನಡೆಯಿತು. ಬೆಟ್ಟದ ಮಾರ್ಗದಲ್ಲಿ ಸಂಚರಿಸಿದ್ದಾಗ ಭಾರೀ ಮಳೆ ಆರಂಭವಾಯಿತು. ಮೋಡಗಳು ಆಕಾಶವನ್ನೇ ಮುಚ್ಚಿದ್ದವು. ರಸ್ತೆ ತುಂಬಾ ಜಾರುವಂತಿತ್ತು. ಅರುಣ್ ಅತ್ಯಂತ ಎಚ್ಚರಿಕೆಯಿಂದ ಬಸ್ ಚಾಲಿಸುತ್ತಿದ್ದೇವೆ. ಅರುಣ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ರಕ್ಷಣಾ ತಂಡ ಬರುವವರೆಗೆ ಇಬ್ಬರು ಪ್ರಯಾಣಿಕರ ಆರೈಕೆ ಮಾಡಿದರು. ಒಬ್ಬ ಮಗುವಿನ ಜ್ವರ ಬಂದಿತ್ತು. ಮೇಘನಾ ಅದನ್ನು ಗಮನಿಸಿ ತಾಯಿಗೆ ಸಹಾಯ ಮಾಡಿದಳು. ಕೆಲ ಗಂಟೆಗಳ ನಂತರ ರಸ್ತೆ ತೆರವುಗೊಂಡಿತು. ಬಸ್ ಸುರಕ್ಷಿತವಾಗಿ ಮುಂದುವರಿಯಿತು. ಪ್ರಯಾಣಿಕರೆಲ್ಲ ಚಪ್ಪಾಳೆ ತಟ್ಟಿದರು. ನೀವು ಇಬ್ಬರು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಿರಿ ಎಂದು ಒಬ್ಬ ಪ್ರಯಾಣಿಕ ಹೇಳಿದ. ಆ ದಿನದ ನಂತರ ಅರುಣ್ ಮತ್ತು ಮೇಘನ ಬಗ್ಗೆ ಎಲ್ಲರ ಗೌರವ ಇನ್ನಷ್ಟು ಹೆಚ್ಚಾಯಿತು. ಆದರೆ ಅವರ ಜೀವನದ ದೊಡ್ಡ ತಿರುವು ಇನ್ನೂ ಬರಬೇಕಿತ್ತು. ಮೇಘನ ತಂದೆ ಅರುಣನ್ನು ನೇರವಾಗಿ ಭೇಟಿಯಾಗಲು ನಿರ್ಧರಿಸಿದರು. ಆ ಭೇಟಿಯಲ್ಲಿ ಏನಾಗುತ್ತದೆ? ಅವರು ಆ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾರೆಯೇ ಅಥವಾ ಹೊಸ ಸವಾಲುಗಳನ್ನು ಎದುರಿಸುತ್ತಾರೆಯೇ? ಅದರ ಉತ್ತರ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕಿತ್ತು. ಮೇಘನಾಳ ತಂದೆ ಅರುಣನ್ನು ಭೇಟಿಯಾಗಲು ನಿರ್ಧರಿಸಿದ ದಿನ ಇಬ್ಬರ ಮನಸ್ಸಿನಲ್ಲಿ ಆತಂಕ ಇತ್ತು. ಒಂದು ಭಾನುವಾರದ ಬೆಳಗ್ಗೆ ಅರುಣ್ ಸರಳವಾದ ಉಡುಪಿನಲ್ಲಿ ಮೇಘನಾಳ ಮನೆಗೆ ಹೋದನು. ಅವನ ಹೃದಯದಲ್ಲಿ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಜೀವನದಲ್ಲಿ ಸಾವಿರಾರು ಕಿಲೋಮೀಟರ್ ಬಸ್ ಓಡಿಸಿದ ಅವನಿಗೆ ಆ ದಿನ ಮನೆಯ ಬಾಗಿಲಿಗೆ ನಡೆಯುವುದು ದೊಡ್ಡ ಸವಾಲಾಗಿ ಅನಿಸಿತು. ಮೇಘನಾಳ ತಂದೆ ಅವನನ್ನು ಗೌರವದಿಂದ ಒಳಗೆ ಕರೆದರು. ಕುಳಿತುಕೊಳ್ಳಿ ಎಂದು ಸ್ವಲ್ಪ ಹೊತ್ತು ಸಾಮಾನ್ಯ ಮಾತುಕತೆ ನಡೆಯಿತು. ನಂತರ ಅವರು ನೇರವಾಗಿ ವಿಷಯಕ್ಕೆ ಬಂದರು. ನೀವು ನನ್ನ ಮಗಳನ್ನು ಪ್ರೀತಿಸುತ್ತೀರಿ ಅಂತ ತಿಳಿದಿದೆ? ಅರುಣ್ ತಲೆ ತಗ್ಗಿಸಿದ. ಹೌದು ಸರ್, ನಾನು ಅವರನ್ನು ತುಂಬಾ ಗೌರವಿಸುತ್ತೇನೆ. ಅವರ ಸಂತೋಷವೇ ನನಗೆ ಮುಖ್ಯ. ಮೇಘನಾಳ ತಂದೆ ಅವನ ಮುಖವನ್ನು ಗಮನಿಸಿದ. ನಿಮ್ಮ ಬಳಿ ದೊಡ್ಡ ಆಸ್ತಿ ಇಲ್ಲ, ದೊಡ್ಡ ಹುದ್ದೆಯೂ ಇಲ್ಲ. ಹಾಗಿದ್ದರೆ ನನ್ನ ಮಗಳಿಗೆ ನೀವು ಯಾವ ಭರವಸೆ ಕೊಡುತ್ತೀರಿ? ಅರುಣ್ ಕ್ಷಣಕಾಲ ಯೋಚಿಸಿದ. ನನ್ನ ಬಳಿ ದೊಡ್ಡ ಸಂಪತ್ತು ಇಲ್ಲ, ಆದರೆ ಪ್ರಾಮಾಣಿಕತೆ ಇದೆ, ಕಷ್ಟಪಟ್ಟು ದುಡಿಯುವ ಮನಸ್ಸಿದೆ. ನಿಮ್ಮ ಮಗಳನ್ನು ಜೀವನ ಪೂರ್ತಿ ಗೌರವದಿಂದ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುವ ಭರವಸೆ ಕೊಡುತ್ತೇನೆ. ಆ ಉತ್ತರ ಕೇಳಿ ಮನೆಯಲ್ಲಿದ್ದ ಎಲ್ಲರೂ ಮೌನವಾದರು. ಆ ದಿನ ಯಾವುದೇ ನಿರ್ಧಾರವಾಗಲಿಲ್ಲ. ಆದರೆ ಮೇಘನಾಳ ತಂದೆಯ ಮನಸ್ಸಿನಲ್ಲಿ ಅರುಣ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು. ದಿನಗಳು ಕಳೆಯತೊಡಗಿದ್ದವು. ಪ್ರಯಾಣಿಕರ ಸುರಕ್ಷತೆಗಾಗಿ ಜೀವನ ಹಂಗು ತೊರೆದು ಕಾರ್ಯನಿರ್ವಹಿಸಿದ ಚಾಲಕ ಮತ್ತು ನಿರ್ವಾಹಕಿ ಎಂಬ ಶೀರ್ಷಿಕೆ ಎಲ್ಲರ ಗಮನ ಸೆಳೆಯಿತು. ಆ ಸುದ್ದಿಯನ್ನು ಓದಿದ ಮೇಘನಾಳ ತಂದೆ ಹೆಮ್ಮೆಯಿಂದ ನಕ್ಕರು. ಅವರು ಅರಿತುಕೊಂಡಿದ್ದರು, ಒಬ್ಬ ವ್ಯಕ್ತಿಯ ಮೌಲ್ಯ ಅವನ ಹುದ್ದೆಯಲ್ಲಿ ಅಲ್ಲ, ಅವನ ಗುಣದಲ್ಲಿ ಇರುತ್ತದೆ ಎಂದು. ಆ ಸಂಜೆ ಅವರು ಮೇಘನಾಳನ್ನು ಕರೆಸಿದಳು. ನಾನು ಒಂದು ನಿರ್ಧಾರ ಮಾಡಿದ್ದೇನೆ ಎಂದರು. ಮೇಘನ ಹೃದಯ ಜೋರಾಗಿ ಬಡಿದೊಡಗಿತು. ಅರುಣ್ ಒಳ್ಳೆಯ ಹುಡುಗ, ನನಗೆ ಈಗ ಯಾವುದೇ ವಿರೋಧ ಇಲ್ಲ. ಆ ಮಾತು ಕೇಳಿದ ತಕ್ಷಣ ಮೇಘನಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಕೆಲವೇ ತಿಂಗಳ ನಂತರ ಇಬ್ಬರ ವಿವಾಹ ನಿಶ್ಚಯವಾಯಿತು. ಅವರ ವಿವಾಹ ಸರಳವಾಗಿ ಆದರೆ ಅದ್ದೂರಿಯಾಗಿ ನಡೆಯಿತು. ಬಸ್ ಡಿಪೋದಲ್ಲಿದ್ದ ಎಲ್ಲ ಸಿಬ್ಬಂದಿಯೂ ಭಾಗವಹಿಸಿದರು. ಪ್ರಯಾಣಿಕರಲ್ಲಿ ಕೆಲವು ಕೂಡ ಆಹ್ವಾನವಾಗಿತ್ತು. ವಿವಾಹದ ದಿನ ಅರುಣ್ ನಗುತ್ತಾ ಹೇಳಿದನು, ನಮ್ಮ ಪ್ರೀತಿ ಶುರುವಾದದ್ದು ಬಸ್ನಲ್ಲಿ, ಈಗ ಜೀವನದ ಪ್ರಯಾಣವು ಜೊತೆಯಲ್ಲಿ ಶುರುವಾಗಿದೆ. ಮೇಘನ ನಗುತ್ತಾ ಅವನ ಕೈ ಹಿಡಿದಳು. ವಿವಾಹದ ನಂತರವೂ ಇಬ್ಬರು ತಮ್ಮ ಕೆಲಸ ಮುಂದುವರೆಸಿದರು. ಆದರೆ ಈಗ ಅವರ ಬಸ್ ಪ್ರಯಾಣ ಇನ್ನಷ್ಟು ವಿಶೇಷವಾಗಿತ್ತು. ಪ್ರತಿ ಬೆಳಗ್ಗೆ ಇಬ್ಬರು ಒಂದೇ ಬಸ್ನಲ್ಲಿ ಕರ್ತವ್ಯಕ್ಕೆ ಹೋಗುತ್ತಿದ್ದರು. ಪ್ರಯಾಣಿಕರು ಅವರನ್ನು ನೋಡಿ ಸಂತೋಷ ಪಡುತ್ತಿದ್ದರು. ಅವರ ಪ್ರೀತಿಯ ಕಥೆ ಅನೇಕ ಜನರಿಗೆ ಪ್ರೇರಣೆಯಾಗಿತ್ತು. ವರ್ಷಗಳು ಕಳೆದವು. ಒಂದು ದಿನ ಬಸ್ ನಿಧಾನವಾಗಿ ಮುಂದೆ ಸಾಗಿತು. ರಸ್ತೆಗಳು ಬದಲಾದವು, ವರ್ಷಗಳು ಬದಲಾದವು. ಆದರೆ ಅವರ ಪ್ರೀತಿ ಮಾತ್ರ ಮೊದಲ ದಿನದಂತೆಯೇ ಮಜಾ ಮತ್ತು ಸುಂದರವಾಗಿತ್ತು. ಬಸ್ನ ಚಕ್ರಗಳು ಎಷ್ಟು ಸುತ್ತಿದ್ದವೋ ಅವರ ಪ್ರೀತಿಯು ಅಷ್ಟೇ ಗಟ್ಟಿಯಾಗುತ್ತಾ ಸಾಗಿತ್ತು. ಮತ್ತು ಅವರ ಜೀವನದ ಪ್ರಯಾಣ ಸಂತೋಷ, ಗೌರವ, ವಿಶ್ವಾಸ ಮತ್ತು ಪ್ರೀತಿಯು ತುಂಬಿದ್ದ ಒಂದು ಸುಂದರ ಕಥೆಯಾಗಿ ಉಳಿಯಿತು. ಸ್ನೇಹಿತರೆ, ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.